ಹಲೋ ಫ್ರೆಂಡ್ಸ್, ನಾವಿವತ್ತು ತತ್ತಿ ಸಾರನ್ನು ಮಾಡ್ತಾಯಿದ್ದೇವೆ. ಅದಕ್ಕೆ ಒಣ ಕೊಬ್ಬರಿ, ಒಂದು ಅರ್ಧ ಬಟ್ಲು ಒಣ ಕೊಬ್ಬರಿಯನ್ನು ತೆಗೆದುಕೊಂಡು ಸಣ್ಣದಾಗಿ ಕಟ್ ಮಾಡಿಕೊಂಡು ಅಥವಾ ಹೆಜ್ಜಿಕೊಂಡು ಹುರಿದುಕೊಳ್ಬೇಕು. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದು ಸಣ್ಣದಾಗಿ ಗ್ರೈಂಡ್ ಮಾಡ್ಕೋಬೇಕು. ಈ ಥರ ಸಣ್ಣದಾಗಿ ರುಬ್ಕೊಳ್ಬೇಕು. ಒಂದು ಪಾತ್ರೆ ಇಟ್ಟು 3 ರಿಂದ 4 ಸ್ಪೂನು ಎಣ್ಣೆ, ಕಾದ ನಂತರ ಈಗ ಈ ಮಸಾಲೆ, ಅನಕಾರ, ರುಚಿಗೆ ತಕ್ಕಷ್ಟು ಒಣಕಾರ, ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಾಡಿಕೊಂಡು ಅದಕ್ಕೆ ಆ್ಯಡ್ ಮಾಡ್ಕೋಬೇಕು. ನೀರನ್ನು ಹಾಕಿ ಆ್ಯಡ್ ಮಾಡಿದ್ರೆ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಬೆಳ್ಳುಳ್ಳಿ, ಅದ್ರಕ್ ಮತ್ತು ಕೊತ್ತಂಬರಿಯ ಪೇಸ್ಟನ್ನು ಹಾಕ್ಕೋಬೇಕು. ಮಿಕ್ಸ್ ಮಾಡ್ಕೋಬೇಕು. ನಂತರ ಗರಂ ಮಸಾಲವನ್ನು ಒಂದು ಅರ್ಧ ಟೀ ಸ್ಪೂನ್, ಅಷ್ಟು ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಇಷ್ಟೇ ಗಟ್ಟಿ ಸಾಕಂದರೆ ಇದಿಷ್ಟೇ ಬಿಡ್ಬೋದು. ಸ್ವಲ್ಪ ಅಳಗಬೇಕಂದ್ರೆ ನೀರನ್ನು ಆ್ಯಡ್ ಮಾಡ್ಕೋಬೇಕು. ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ತೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಕುದಿಬೇಕು. ಎಲ್ಲ ಮಸಾಲೆ ಚೆನ್ನಾಗಿ ಕುದಿಬೇಕು. ಖಾರ ಮಸಾಲೆ ಎಲ್ಲವೂ ಚೆನ್ನಾಗಿ ಕುದಿಯಲು ಬಿಡಬೇಕು. ಅಥವಾ ನಾನು ತತ್ತಿಯನ್ನು ಬಾಯ್ಲ್ ಮಾಡ್ಕೋಬೇಕು. ಈಗ ಇದು ಕುದ್ದು ರೆಡಿಯಾಗಿದೆ. ಇದಕ್ಕೆ ಎಗ್ಗನ್ನು ಸಿಪ್ಪೆ ತೆಗೆದು ಇದಕ್ಕೆ ಹಾಕ್ಬಿಟ್ರೆ ಅಂಡಾ ಕರಿ ಅಥವಾ ಎಗ್ ಸಾರು ರೆಡಿಯಾಗಿದೆ.